ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ಪಾಸಿಟಿವ್ ನ ಅಟ್ರಾಕ್ಟ್ ಮಾಡುತ್ತೆ, ನೆಗೆಟಿವ್ ಕೂಡ ಅಟ್ರಾಕ್ಟ್ ಮಾಡುತ್ತೆ. ಇದೇ ಒಂದು ಟೆಕ್ನಿಕ್ ಏನಿದೆ ಅದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತಾನು ಹೇಳ್ತೀವಿ. ಏನಂದ್ರೆ ಇವಾಗ ನಾವು ಲೈಕ್ಸ್ ನಾವು ತುಂಬಾ ಆಸೆ ಪಡ್ತಿರ್ತೀವಿ, ಇದು ನಡಿಬೇಕು, ಇದು ನನ್ನ ಲೈಫಲ್ಲಿ ಆಗುತ್ತೆ, ಅದ್ ನಿಮ್ ಲೈಫಲ್ಲಿ ಆಗುತ್ತೆ, ಒಂದಲ್ಲ ಒಂದಿನ ಅದ್ ನೀವು ಅನುಭವಿಸ್ತೀರಾ. ಆದ್ರೆ ಅಟ್ ದ ಸೇಮ್ ಟೈಮ್ ಅಷ್ಟೇ ಆಕ್ಷನ್ ಕೂಡ ಆ ಒಂದು ವಿಷಯಕ್ಕೆ ನಾವು ಹಾಕ್ಬೇಕಾಗತ್ತೆ. ಒಂದು ಭ್ರಮಾಲೋಕದಲ್ಲಿ ಇರಬಾರ್ದು. ಸೊ ನೀವು ಇದ್ ಆಗ್ಬಾರ್ದು, ನನ್ನ ಲೈಫಲ್ಲಿ ನಾನು ಬೀಳ್ಬಾರ್ದು, ನಾನು ಸೋಲ್ಬಾರ್ದು, ಈ ತರ ನೀವು ಮಾಡ್ತಾ ಇದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಬಿಕಾಸ್ ವರ್ಡ್ಸ್ ಆರ್ ವೆರಿ ಮಚ್ ಪವರ್ಫುಲ್ ಇನ್ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ. ನೀವು ಯಾವ ರೀತಿಯಾದ ಪದಗಳನ್ನ ಯೂಸ್ ಮಾಡ್ತೀರಾ ಅದಷ್ಟು ಎನರ್ಜಿ ಪೂರಕವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಹೇಳ್ಬಿಡ್ತೀವಿ, ಯಾರಿಗೋ ಏನೋ ಹೇಳ್ಬಿಡ್ತೀವಿ, ಆದ್ರೆ ಅದು ಒಬ್ಬೊಬ್ರಿಗೆ ಎಷ್ಟು ಮನಸ್ಸಿಗೆ ಹರ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತೇ ಇರೋದಿಲ್ಲ. ಅವರು ವರ್ಷಾನುಗಟ್ಲೆ ನೀನ್ ಹೀಗ್ ಮಾತಾಡ್ದೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ. ನಾವು ಕ್ಯಾಶುಯಲ್ ಆಗಿ ಏನೋ ಹೇಳಿದ್ವಿ, ಇದ್ಯಾಕೆ ಇಷ್ಟು ಮನ್ಸಿಗೆ ಹಚ್ಕೊಂಡಿದ್ದಾರೆ ಅಂತ ಅನ್ಕೊಳ್ಬಹುದು. ಆದ್ರೆ ಎಸ್, ವರ್ಡ್ಸ್ ಆರ್ ವೆರಿ ಮಚ್ ಪವರ್ಫುಲ್. ನಾವು ಬಳಸುವಂಥದ್ದು ಏನೇ ಆಗಿರ್ಲಿ, ಪದಗಳು, ಮಾತುಗಳು, ಅದು ತುಂಬಾನೇ ಜವಾಬ್ದಾರಿಯಾಗಿರ್ಬೇಕಾಗತ್ತೆ. ಅದು ನಮಗೂ ಅಷ್ಟೇನೆ ಡಿಸ್ಟ್ರಾಯ್ ಮಾಡಬಹುದು, ಬೇರೆಯವ್ರಿಗೂ ಅಷ್ಟೇನೆ ಡಿಸ್ಟ್ರಾಯ್ ಮಾಡಬಹುದು. ನಾವು ನಡ್ಕೊಳ್ಳುವಂತಹ ವಿಷಯಗಳು ನಾನು ಹೇಳ್ತಾ ಇರೋದು. ಸೊ ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ನೀವು ಸಬ್ ಕಾನ್ಶಿಯಸ್ಲಿ ಕೂಡ ವರ್ಕ್ ಮಾಡ್ಬೇಕಾಗತ್ತೆ. ನಾವು ಯಾವುದೋ ಹಿಂದೆ ಏನೋ ನಡೆದಿರುತ್ತೆ, ಆ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ದೆ, ಅದನ್ನ ಫಾರ್ಗಿವ್ನೆಸ್ಗೆ ತರದೆ, ಪದೇ ಪದೇ ಹಿಂಗಾಯ್ತು, ಈ ತರ ಆಯ್ತು ಅಂತ ನರಳಾಟದಲ್ಲೇ ಇದ್ರೆ ಕೂಡ ನಿಮ್ಮ ಲೈಫ್ ನಲ್ಲಿ ನೀವ್ ಏನ್ ಸಾಧನೆ ಮಾಡ್ಬೇಕು ಅಂತ ಇದೀರಿ, ಏನ್ ಪಡಿಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದೀರಾ, ಅದು ನಡೆಯುವುದಿಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಲಾ ಆಫ್ ಅಟ್ರಾಕ್ಷನ್, ನಾವು ನಮ್ಮ ಲೈಫ್ ನಲ್ಲಿ ಪಾಸ್ಟ್ ನಲ್ಲಿ ಏನೇ ನಡೆದಿದ್ರು ಕೂಡ ಇಷ್ಟೇ ನನ್ನ ಲೈಫ್ ಅಂತ ಡಿಸೈಡ್ ಆದ್ರೆ, ಅಥವಾ ಒಂದು ಭಯದಲ್ಲೋ ಆತಂಕದಲ್ಲೋ ಬದುಕ್ತಾ ಇದ್ರೆ, ಇನ್ನೇನಾಗೋಗುತ್ತೋ ಅನ್ನುವಂಥ ಒಂದು ಫಿಯರ್ ಫ್ಯಾಕ್ಟರ್ನ ಪ್ರೆಸೆಂಟಿಗೆ ತಂದ್ರೆ, ಆಫ್ ಕೋರ್ಸ್ ಬಿಕಾಸ್ ಆಫ್ ಯೋರ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಫ್ಯೂಚರ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರವಾಗಿ ನಾವು ಯೋಚನೆ ಮಾಡುವಂಥದ್ದು ಮತ್ತೆ ನಾವು ಇಮೋಷನ್ಸ್ ಫೀಲ್ ಮಾಡುವಂತಹ ವಿಚಾರವನ್ನ ಅಲೈನ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ನಲ್ಲಿ ಅದ್ಭುತ ವಿಷಯಗಳು ನಡೆಯುತ್ತೆ ಅಂತಾನು ಹೇಳ್ತಾರೆ. ಇದ್ರ ಅರ್ಥ ಏನು ಅಂದ್ರೆ, ನಾವು ಇದು ಖಂಡಿತವಾಗ್ಲೂ ನನಗ್ ಸಿಗುತ್ತೆ, ನಾನು ಈ ತರದೊಂದು ಕಾರ್ ಕೊಂಡ್ಕೊಳ್ತೀನಿ, ನನ್ಗೆ ಆ ತರದ ಒಂದು ಎಕ್ಸ್ಪೀರಿಯನ್ಸ್ ಆಗೇ ಆಗುತ್ತೆ ಅಂತ ನಾವು ಎಷ್ಟು ದೃಢವಾಗಿ ಆ ಒಂದು ಪವರ್ಫುಲ್ ಆಗಿರುವಂತ ವರ್ಡ್ಸ್ ನ ನೀವು ಹಾಕಿ ಸೆಟ್ ಮಾಡಿ, ಹಾಗೆ ಆಕ್ಷನ್ಸ್ ನ ಕೂಡ ನೀವು ಹಾಕಿದ್ರೆ, ಅಂದ್ರೆ ಯೋಚನೆ ಮಾಡೋದು, ಇಮೋಷನ್ಸ್ ನ ಫೀಲ್ ಮಾಡೋದು ಮ್ಯಾಟರ್ ಅಲ್ಲ, ಆಕ್ಷನ್ಸ್ ಅಂದ್ರೆ ಆ ಬಾಡಿನೂ ನೀವು ಮೂವ್ ಮಾಡ್ಬೇಕಾಗತ್ತೆ ಅದನ್ನ ಪಡೆಯುವುದಕ್ಕೆ. ಆವಾಗ ನಿಮ್ ಲೈಫಲ್ಲಿ ಖಂಡಿತವಾಗ್ಲೂ ನೀವು ಅನ್ಕೊಂಡಿರುವಂಥದ್ದು ಸಾಧನೆ ಮಾಡಕ್ಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ನೀವು ಎಲ್ಲಾ ರೀತಿಯಾದ ಪಾಸಿಟಿವ್ ಆಗಿರುವಂತ ಇಮೋಷನ್ಸ್ ನ ಹಾಕಿ ನೀವು ಜನರ ಹತ್ರ ನಡ್ಕೊಳ್ತಾ ಇರುವಂತಹ ವಿಷಯಗಳು ಮಾರಕವಾಗಿದ್ರೆ, ಅಂದ್ರೆ ಜನರನ್ನ ನೀವು ಕರೆಕ್ಟ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ ಅಂದ್ರೆ, ಹಾಗೂ ನಾನ್ ಮಾತ್ರ ಗೆಲ್ಬೇಕು, ನಾನೊಬ್ನೇ ಗೆಲ್ಬೇಕು, ನಾನೊಬ್ನೇ ಸಕ್ಸಸ್ಫುಲ್ ಆಗ್ಬೇಕು, ಅಥವಾ ಬೇರೆಯವ್ರನ್ನೆಲ್ಲ ಕೀಳಾಗಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಅದು ನಮಗೆ ಡಿಸ್ಟರ್ಬ್ ಆಗುತ್ತೆ, ನಮ್ಮ ಎನರ್ಜಿಗೆ ಡಿಸ್ಟರ್ಬ್ ಆಗುತ್ತೆ. ನಮ್ಮ ಲೈಫ್ ನಲ್ಲಿ ನಮಗೇನ್ ಬೇಕಾಗಿದೆ ಅನ್ನುವಂಥ ವಿಷಯಕ್ಕೆ ನೀವು ಹೋರಾಟ ಮಾಡ್ತಿರ್ತೀರಾ, ಹಾಗೂ ಆಕ್ಷನ್ಸ್ ನ ಹಾಕ್ತಿರ್ತೀರಾ, ಅದೆಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಲೆಟ್ಸ್ ಸೇ ನೀವು ಒಂದು ಕೋಟಿ ಮಾಡ್ಬೇಕು ಅಂತ ಇದ್ದೀರಾ ಅನ್ಕೊಳ್ಳೋಣ. 1 ವರ್ಷದಲ್ಲಿ ನಾನು ಇಷ್ಟು ಸಂಪಾದನೆ ಮಾಡ್ಬೇಕು, ಅಥವಾ ಒಂದು 5 ವರ್ಷದಲ್ಲಿ ನಾನು ಇಷ್ಟು ಸಂಪಾದನೆ ಮಾಡ್ಬೇಕು ಅಂತ ಇದ್ದೀನಿ ಅಂತ ನೀವೊಂದು ಗುರಿನ ಇಟ್ಕೊಂಡಿದ್ದೀರಾ ಅಂದ್ರೆ, ಅದಕ್ಕೆ ಯಾವ ರೀತಿಯಾದ ಆಕ್ಷನ್ಸ್ ಹಾಕ್ತಿದ್ದೀರಾ, ಹಾಗೆ ನಮ್ಮ ವ್ಯಾಲ್ಯೂ ಸಿಸ್ಟಮ್ನು ಅಷ್ಟೇ ಪಾಸಿಟಿವ್ ಆಗಿ ಇಟ್ಕೋಬೇಕಂದ್ರೆ, ನಮ್ಮ ಮೌಲ್ಯಗಳು ಹಾಗೂ ನಮ್ಮ ಮಾರಲ್ಸ್ ಸರಿ ಇರಬೇಕು. ಅದಕ್ಕೆ ನಾವು ಒಂಥರ ಅಡ್ಡದಾರಿಗಳಿಡುವಂಥದ್ದು, ಶಾರ್ಟ್ ಟರ್ಮ್ ನೀವ್ ಏನೇ ರಿಸಲ್ಟ್ ನೋಡಿದ್ರು ಕೂಡ ಅದು ಹೆಲ್ಪ್ ಆಗಲ್ಲ. ಹಾಗೂ ಕ್ವಿಕ್ ರಿಸಲ್ಟ್ಸ್ ನೀವು ಚೇಸ್ ಮಾಡ್ತಾ ಇದ್ದೀರಾ, ನಾನು ರಾತ್ರೋರಾತ್ರಿ ಶ್ರೀಮಂತನಾಗ್ಬಿಡ್ಬೇಕು, ರಾತ್ರೋರಾತ್ರಿ ನನ್ನ ಲೈಫ್ ಚೇಂಜ್ ಆಗ್ಬಿಡ್ಬೇಕು, ಅದು ಆಗೋದೇ ಇಲ್ಲ. ಎಲ್ಲದಕ್ಕೂ ಅದರದೇ ಆದ ಒಂದು ಟೈಮ್ ಇರುತ್ತೆ. ಆ ಟೈಮ್ ನಲ್ಲಿ ನಮ್ಗೆ ಪೇಷನ್ಸ್ ಅನ್ನುವುದು, ತಾಳ್ಮೆ ಅನ್ನುವುದು ಮುಖ್ಯವಾಗತ್ತೆ. ಯಾಕಂದ್ರೆ ಯೂನಿವರ್ಸ್ ಇದೆಯಲ್ಲ,
ನಾನು ಇದನ್ ಕೊಟ್ರೆ ಇದಕ್ಕೆ ಈ ವ್ಯಕ್ತಿ ಸೆಟಲ್ ಆಗ್ತಾರಾ, ಇದನ್ನ ನಾನ್ ಮಾಡಿದ್ರೆ ಈ ವ್ಯಕ್ತಿ ಕುಗ್ಗು ಹೋಗ್ತಾರಾ. ಸೊ ಎಷ್ಟೋ ಪರೀಕ್ಷೆಗಳನ್ನ ನೀವು ಈ ಒಂದು ಯೂನಿವರ್ಸ್ ನಲ್ಲಿ ಅನುಭವಿಸ್ಬೇಕಾಗತ್ತೆ. ಯಾಕೆಂದ್ರೆ ನೀವ್ ಯಾವಾಗ ನನ್ಗೆ ಇದ್ ನಾನು ಸ್ವೀಕರಿಸ್ಲಿಲ್ಲ ಅಂದ್ರೆ ನನಗೆ ಇನ್ನ ಬೆಟರ್ ಸಿಗುತ್ತೋ ಇಲ್ವೋ ಅನ್ನುವಂಥ ಭಯದಲ್ಲಿ ನೀವು ಸೆಟಲ್ ಆಗ್ಬಿಟ್ರೆ, ಕಮ್ಮಿಗೆ ನಿಮ್ ಲೈಫ್ ನಲ್ಲಿ ನೀವು ಸೆಟ್ಲ್ ಆಗ್ಬಿಟ್ರೆ, ನಿಮ್ ಲೈಫ್ ನಲ್ಲಿ ನೀವೇನ್ ಪಡಿಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿಗಿದ್ದೀರಾ ನೀವೇನೆ ಅದಕ್ಕೆ ಕಂಪ್ಲೀಟ್ ಆಗಿ ನಶಿಸ್ಬಿಟ್ರಿ, ನೀವೇ ಕಾರಣವಾಗಿದ್ದೀರಾ ಅಂತ ಅರ್ಥ. ಸೊ ಅದಕ್ಕೆ ನಾನು ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳ್ತೀವಿ. ಈಗ ಇಮೋಷನಲಿ ನೀವು ಹೀಲ್ ಆಗ್ಬೇಕು ಅಂತ ಇದ್ದೀರಾ ಅಂದ್ರೆ, ನಿಮ್ ಲೈಫಲ್ಲಿ ಏನಾದ್ರೂ ಕಹಿ ಘಟನೆಗಳಾಗಿದೆ, ಅಥವಾ ನಿಮ್ಗೆ ಒಬ್ಬ ವ್ಯಕ್ತಿಯಿಂದ ನೋವು ಉಂಟಾಗಿದೆ, ಅಥವಾ ಆ ವ್ಯಕ್ತಿ ಜೊತೆ ನಿಮ್ಮ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದ್ರೂ ಕೂಡ ದೇರ್ ಇಸ್ ಅ ಟರ್ಮ್ ಕಾಲ್ಡ್ ಹೊಪೊನೊಪೊ ಅಂತ ಹೇಳ್ತೀವಿ. ಇದೊಂದು ಟೆಕ್ನಿಕ್ ಆಗಿದೆ. ಈ ಟೆಕ್ನಿಕ್ ಅಲ್ಲಿ ಏನಂದ್ರೆ 4 ಫ್ರೇಸಸ್ ಬರುತ್ತೆ, 4 ಸೆಂಟೆನ್ಸಸ್ ಇದೆ. ಫಸ್ಟ್ ಸೆಂಟೆನ್ಸಸ್ ಏನಾಗುತ್ತೆ ಅಂದ್ರೆ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸು. ಅವಾಗ ಏನಾಗ್ತಾ ಇದೆ, ನೀವು ನಿಮ್ಮ ಈಗೋನ ಒಂದು ಬ್ಯಾಲೆನ್ಸ್ ತರ್ತಿದ್ದೀರಿ. ಯಾಕಂದ್ರೆ ನಾವು ಒಂದ್ ಕಡೆ ಕುಗ್ಗಿ ಹೌದು ನನ್ನನ್ನು ಕ್ಷಮಿಸು ಅಂತ ನಾವು ತಲೆ ಬಾಗಿದ್ವಿ. ಓಕೆ, ಸೆಕೆಂಡ್ ಫ್ರೇಸ್ ಏನಾಗುತ್ತೆ ಅಂದ್ರೆ, ಪ್ಲೀಸ್ ಫೊರ್ಗಿವ್ ಮೀ, ನನ್ನನ್ನು ಕ್ಷಮಿಸು. ಐ ಆಮ್ ಸಾರಿ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು. ಹಾಗೂ 3ನೇ ಫ್ರೇಸ್ ಏನಾಗುತ್ತೆ ಅಂದ್ರೆ, ಥ್ಯಾಂಕ್ ಯು ಅನ್ನೋದು ಒಂದು ಗ್ರಾಟಿಟ್ಯೂಡ್ ನಾವು ಲೈಫ್ಗೆ ಹೇಳ್ತಾ ಇದೀವಿ. ಅಂದ್ರೆ ನಮ್ಗೆ ಆ ಒಂದು ಥ್ಯಾಂಕ್ಫುಲ್ ಆಟಿಟ್ಯೂಡೇ ಇಲ್ಲ ಅಂದ್ರೆ ನಮ್ಮ ಲೈಫ್ ಎಷ್ಟೋ ವಿಷಯಗಳು ನಡೀತಿರುತ್ತೆ. ಅದ್ರ ಬದಲು ನಾವು ಕಂಪ್ಲೇಂಟ್ಸ್ನೇ ನೋಡ್ತಾ ಇದ್ರೆ, ನನ್ನ ಲೈಫಲ್ಲಿ ಏನೇನ್ ನಡೀತಾ ಇದೆ ಅದನ್ನ ಬಿಟ್ಟು ನಡೀದೇ ಇರೋದ್ರ ಬಗ್ಗೆ ನಾವು ತುಂಬಾನೇ ಯೋಚನೆ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಲೈಫಲ್ಲಿ ಇರುವಂತ ಬ್ಲೆಸ್ಸಿಂಗ್ಸ್ನು ನಾವು ಕಳ್ಕೊಂಡ್ ಬಿಡ್ತೀವಿ. ಸೊ ಥ್ಯಾಂಕ್ ಯು ಅನ್ನುವಂಥ ಒಂದು ಸ್ವಭಾವವನ್ನ ಬೆಳೆಸ್ಕೊಳ್ಳುವಂಥದ್ದು. ಹೌದು, ನನ್ನ ಲೈಫಲ್ಲಿ ಇದು ನಡೀತಾ ಇದೆ, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. 4ನೇ ಫ್ರೇಸ್ ಏನಾಗುತ್ತೆ ಅಂದ್ರೆ, ಐ ಲವ್ ಯು. ಲವ್ ಅನ್ನೋದು ಇಸ್ ಲೈಕ್ ಎವ್ರಿ ಒನ್ ವಾಂಟ್ಸ್ ಲವ್. ಎಲ್ರಿಗೂ ಪ್ರೀತಿ ಬೇಕು, ಹಾಗೆ ನಿಮಗೂ ಪ್ರೀತಿ ಬೇಕಾಗತ್ತೆ. ಸೊ ನಿಮಗೆ ನೀವೇ ಹೇಳ್ಕೊಳ್ತಿದ್ದೀರಾ ಐ ಲವ್ ಯು. ಅಟ್ ದ ಸೇಮ್ ಟೈಮ್ ನೀವು ಯಾವ ವ್ಯಕ್ತಿಗೆ ಹರ್ಟ್ ಮಾಡಿದೀರಾ ಅಥವಾ ನೀವ್ ಯಾವ ವ್ಯಕ್ತಿಯಿಂದ ಹರ್ಟ್ ಆಗಿದ್ದೀರಾ ಅವ್ರಿಗೂ ನೀವು ಐ ಲವ್ ಯು ಅಂತ ಹೇಳ್ತಾ ಇದ್ದೀರಾ. ಆಸ್ ಐ ಟೋಲ್ಡ್, ಈ 4 ಫ್ರೇಸಸ್ನ ನೀವು 7 ಸಲ ಹೇಳ್ಬೇಕಾಗತ್ತೆ. ಐ ಆಮ್ ಸಾರಿ, ಪ್ಲೀಸ್ ಫೊರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ಫ್ರೇಸಸ್ನ 7 ಸಲ ದಿನ ಹೇಳ್ಬೇಕಾಗತ್ತೆ, 1 ತಿಂಗಳು. ಸೊ ಅವಾಗ ಏನಾಗ್ತಾ ಇದೆ, ನಿಮ್ಮ ಇಮೋಷನಲಿ ಏನ್ ಬ್ಯಾಗೇಜ್ ಇಟ್ಕೊಂಡಿದ್ದೀರಾ, ಮೇ ಬಿ ನಿಮಗೂ ನಿಮ್ಮ ತಾಯಿಗೂ ಅಥವಾ ನಿಮಗೂ ನಿಮ್ಮ ತಂದೆಗೂ ಭಿನ್ನಾಭಿಪ್ರಾಯಗಳು ಬಂದಿರ್ಬೋದು, ನೋವು ಅನುಭವಿಸ್ತಿರ್ಬೋದು. ಯಾವಾಗ ನೀವೊಂದು ನೋವಲ್ಲಿದ್ದೀರಾ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ನೀವ್ ಏನೇ ಮಾಡಿದ್ರು ನನ್ಗಿದ್ಬೇಕು ನಾನು ಇದನ್ನ ಪಡಿತೀನಿ ಅನ್ನುವಂಥ ನೀವು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ನೀವು ಪಡೆಯಕ್ಕಾಗಲ್ಲ. ಬಿಕಾಸ್ ಯು ಹ್ಯಾವ್ ನಾಟ್ ವರ್ಕ್ಡ್ ಆನ್ ಯೋರ್ ಸೆಲ್ಫ್. ನೀವು ಒಂದು ತಿಳಿಯಾದ ಸ್ವಭಾವ, ಒಂದು ಕ್ಲಿಯರ್ ಮೈಂಡ್ ಸೆಟ್ಗಿನ ಬಂದಿಲ್ಲ. ಅದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ, ಈ ಟೆಕ್ನಿಕ್ ನಾನು ಹೇಳ್ತಾ ಇರೋದು. ಮತ್ತೆ ನಾನು ಇನ್ನೊಂದಷ್ಟು ಟಿಪ್ಸ್ ಕೂಡ ಕೊಡ್ತೀನಿ. ನಿಮ್ಮ ರೋಟೀನ್ನ ತುಂಬಾನೇ ಸೆಟ್ ಮಾಡ್ಕೊಳ್ಳಿ. ಏನದು ರೋಟೀನ್ ಅಂದ್ರೆ, ನಿಮ್ಮ ದಿನನಿತ್ಯದ ಅಭ್ಯಾಸಗಳೇನಿದೆ ಅದನ್ನು ಕೂಡ ಟೇಕ್ ಕೇರ್ ಮಾಡಿ. ದಿನನಿತ್ಯ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಚಾಚು ತಪ್ಪದೆ ಪಾಲಿಸಿ. ಅಂದ್ರೆ ಇವಾಗ ನೀವ್ ಈ ಟೈಮ್ಗೆ ಎದೊಳ್ಳಿ, ಈ ಟೈಮ್ಗೆ ನೀವು ತಿಂಡಿ ತಿಂತೀರಾ, ತಿಂಡಿ ತಿನ್ನಿ. ಅಂದ್ರೆ ಈ ಟೈಮಿಗೆ ನೀವು ಜಿಮ್ಗೆ ಹೋಗ್ತೀರಾ, ಜಿಮ್ಗೆ ಹೋಗಿ. ಸೊ ನೀವು ದಿನದಲ್ಲಿ ಯಾವ ರೊಟೀನ್ಗೆ ಸ್ಟಿಕ್ ಆಗ್ತೀರಾ ಅದು ನಿಮ್ಮ ಪರ್ಸನಾಲಿಟಿನ ಡಿಫೈನ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಅಯ್ಯೋ ನಾಳೆ ಮಾಡ್ತೀನಿ, ಅಯ್ಯೋ ಇವತ್ತಾ, ಯಾಕೆ, ಈ ತರ ಎಲ್ಲ ಯೋಚನೆ ಅಥವಾ ಇಷ್ಟೇ ಲೈಫು, ಏನಕ್ಕೆ ಇಷ್ಟೆಲ್ಲ ನರಳಬೇಕು ನಾನು ಅನ್ನುವಂಥ ಆಟಿಟ್ಯೂಡ್ ನ ಬೆಳೆಸ್ಕೊಳ್ತಾ ಇದ್ದೀರಾ ಅಂದ್ರೆ ಅದು ನಿಮ್ಗೆ ಹೆಲ್ಪ್ಫುಲ್ ಆಗಲ್ಲ, ಅದು ನಿಮ್ಗೆ ಮಾರಕವಾಗತ್ತೆ. ಸೊ ರೋಟೀನ್ ಈಸ್ ಅ ಮಸ್ಟ್ ಫಾರ್ ಎವ್ರಿ ಒನ್. ಯಾವುದೇ ರೋಟೀನ್ ಆಗಿರ್ಲಿ, ನಿಮ್ಮ ದಿನದಲ್ಲಿ ನೀವೇನೇನ್ ಮಾಡ್ತೀರಾ ಅದನ್ನ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗುವಂಥದ್ನ ನಾವು ಡೈಲಿ ಪಾಸಿಟಿವ್ ರೊಟೀನ್ ಅಂತ ಹೇಳ್ತೀವಿ. 2ನೇದು ಏನಾಗುತ್ತೆ ಅಂದ್ರೆ, ನಮ್ಮ ಲೈಫ್ ನಮ್ಮ ರೆಸ್ಪಾನ್ಸಿಬಿಲಿಟಿ. ಇದು ಕೂಡ ಲಾ ಆಫ್ ಅಟ್ರಾಕ್ಷನ್ಗೆ ಒಂದು ರೂಲ್ ಆಗಿದೆ. ಏನದು, ನಮ್ಮ ಲೈಫ್ ನಲ್ಲಿ ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದೀವಿ ಅಂದ್ರೆ ಅದು ಬೇರೆಯವರಿಂದ ಆಗಲ್ಲ. ಅಯ್ಯೋ ಇವ್ರು ನನಗೆ ದುಡ್ಡು ಕೊಟ್ರೆ ನಾನು ಶ್ರೀಮಂತನಾಗ್ಬಿಡ್ತೀನಿ, ಅಥವಾ ಇವ್ರು ನನ್ಗೆ ಸಹಾಯ ಮಾಡಿದ್ರೆ ನನ್ಗೆ ಒಳ್ಳೇದಾಗತ್ತೆ, ಅಥವಾ ಈ ವ್ಯಕ್ತಿ ನನ್ಗೆ ಪ್ರೀತಿ ತೋರಿಸಿದ್ರೆ ನನ್ಗೆ ಪ್ರೀತಿ ಸಿಗತ್ತೆ. ಈ ತರ ಆಟಿಟ್ಯೂಡ್ ನ ಬೆಳೆಸ್ಕೊಳಕ್ ಹೋಗ್ಬೇಡಿ. ಪ್ರೀತಿ ಅನ್ನೋದು ಯಾವಾಗ್ಲೂ ನಮ್ಮಿಂದಾನೇ ಶುರು ಆಗುತ್ತೆ, ನಮ್ಮ ಮನಸ್ಸಿಂದ ಬರುತ್ತೆ. ನಾವು ಎಂಟಿ ಕಪ್ ಇಟ್ಕೊಂಡು ಇನ್ನೊಬ್ರ ಹತ್ರ ಹೋಗಕ್ಕಾಗಲ್ಲ. ನಾವು ಫುಲ್ ಇಮೋಷನಲ್ ಪಾಸಿಟಿವ್ ಕಪ್ ನ ಇಟ್ಕೊಂಡೆ ಇನ್ನೊಬ್ರ ಹತ್ರ ಹೋಗ್ಬೇಕಾಗತ್ತೆ.
ಸೊ ಫಸ್ಟ್ ಯು ಹ್ಯಾವ್ ಟು ಬಿ ಹ್ಯಾಪಿ, ಯು ಹ್ಯಾವ್ ಟು ಬಿ ಪಾಸಿಟಿವ್, ಆ್ಯಂಡ್ ನಿಮ್ಮ ಲೈಫ್ನಲ್ಲಿ ನೀವೇನೇ ಅನುಭವಿಸ್ತಿದ್ರು ಕೂಡ ಅದಕ್ಕೆ ನೀವು 100% ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗತ್ತೆ. ಇವರಿಂದ ನಾನು ಹಿಂಗೆ ಮಾಡ್ಬಿಟ್ಟು, ಇವರಿಂದ ನಾನೊಂದು ರಾಂಗ್ ಡಿಸಿಷನ್ ತಗೊಂಡೆ, ನೀವು ಅದಕ್ಕೆ ಅವಕಾಶ ಏನಕ್ಕೆ ಕೊಟ್ರಿ? ಯಾಕಂದ್ರೆ ನೀವು ಯಾರಾದ್ರೂ ಒಂದು ಸಜೆಷನ್ ಅಂತ ಕೇಳಕ್ ಹೋದಾಗ, ಅಡ್ವೈಸ್ ಅಂತ ಕೇಳಕ್ ಹೋದಾಗೂ ಕೂಡ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಮೇರೆಗೆ ನಿಮ್ಮ ಅಡ್ವೈಸ್ ಕೊಡ್ತಾರೆ. ಇವಾಗ ನೀವು ಪ್ರೀತಿ ವಿಷಯವಾಗಿ ಯಾರಿಗಾದ್ರೂ ಅಡ್ವೈಸ್ ಕೇಳಕ್ ಹೋಗ್ತಿದ್ದೀರಾ ಅಂದ್ರೆ ಆ ವ್ಯಕ್ತಿ ಪ್ರೀತಿಯಲ್ಲಿ ನರಕವನ್ನ ಅನುಭವಿಸಿದ್ರೆ, ಅಯ್ಯೋ ನೀನ್ ಮದ್ವೆನೇ ಆಗ್ಬೇಡ, ಲೈಫ್ ವರ್ಸ್ಟ್ ಆಗಿರುತ್ತೆ ಮದ್ವೆ ಆದ್ರೆ, ಏನಕ್ಕೆ ಮದ್ವೆ ಆಗ್ತೀಯಾ, ನೀನ್ ಹೇಗಿದ್ಯಾ, ಚೆನ್ನಾಗಿದ್ಯಾ. ಸೊ ದಟ್ ಈಸ್ ದಟ್ ಪರ್ಸನ್ಸ್ ಅಡ್ವೈಸ್, ಬಿಕಾಸ್ ಅವ್ರಿಗೆ ಆ ತರದ ಅನುಭವಗಳಾಗಿದೆ. ಇವಾಗ ನೀವು ದುಡ್ಡಿನ ವಿಷಯವಾಗಿ ಯಾರನ್ನಾದ್ರೂ ಅಡ್ವೈಸ್ ಕೇಳಕ್ ಹೋದ್ರೆ, ಅವ್ರೇನಾದ್ರೂ ಲಾಸ್ ಅನುಭವಿಸಿದ್ರೆ ಅಥವಾ ಅವ್ರ ಶೇರ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಹಾಳು ಮಾಡ್ಕೊಂಡಿದ್ರು, ಅಯ್ಯೋ ನೀನು ದುಡ್ಡನ್ನ ಮಾತ್ರ ಎಲ್ಲೂ ಹಾಕಕ್ ಹೋಗ್ಬೇಡ, ನೀನ್ ಹೀಗೆ ಇರು, ಹೇಗಿದ್ಯೋ ಹಾಗೆ. ಸೊ ಅವ್ರು ನಿಮ್ನೆ ಮೋಟಿವೇಟ್ ಮಾಡಕ್ ಹೋಗಲ್ಲ. ಸೊ ಬೇಸಿಕ್ಲಿ ನಿಮ್ಮ ಲೈಫ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಡಿಸಿಷನ್ಸ್ ಕೂಡ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ನಿಮ್ಮ ಡಿಸಿಷನ್ಸ್ ನ ನೀವು ಬೇರೆಯವ್ರಿಗೋಸ್ಕರ ಬೇರೆಯವ್ರ ಮೇಲೆ ಹಾಕುವುದು ತಪ್ಪಾಗುತ್ತೆ. ಅದನ್ನ ಮಾಡಕ್ ಹೋಗ್ಬೇಡಿ. ಎಜುಕೇಟ್ ಯುವರ್ ಸೆಲ್ಫ್, ಇದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಪ್ಗ್ರೇಡ್ ಆಗ್ಬೇಕಾಗತ್ತೆ. ನಾವು ಲೈಫ್ ಲಾಂಗ್ ಲರ್ನರ್ಸ್ ಅಂತ ಕೂಡ ಹೇಳ್ತೀವಿ. ನಾನು ಇಷ್ಟು ಕಲ್ತಿದ್ದೀನಿ, ಇಷ್ಟು ಸಾಕು ಅನ್ನುವ ಒಂದು ಸ್ವಭಾವ ಎಜುಕೇಶನ್ಗೆ ಯಾವತ್ತೂ ಇರಬಾರ್ದು. ನಾವು ಸಾಯುವವರೆಗೂ ಕಲಿಯುವ ಒಂದು ಉತ್ತೇಜನವನ್ನ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತೀನಿ. ಹಾಗೂ ಕ್ವಿಕ್ ರಿಸಲ್ಟ್ಸ್ನ ಯಾವತ್ತೂ ನಂಬಕ್ ಹೋಗ್ಬೇಡಿ. ಹಾಗೂ ಇದರಿಂದ ನಿಮ್ಮ ಒಳ್ಳೆತನವನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಎಷ್ಟೋ ಜನ ಮಾಡ್ತಾರೆ. ಎಷ್ಟೋ ಸ್ಕ್ಯಾಮರ್ಸ್ ಇದಕ್ಕೇನೆ ನಿಮ್ಗೆ ಟ್ರೈ ಮಾಡ್ತಾರೆ, ಟ್ರ್ಯಾಪ್ ಮಾಡಕ್ಕೆ. ಇಷ್ಟು ದುಡ್ಡು ಹಾಕಿದ್ರೆ ನಿಮ್ಗೆ ನಾಳೆನೆ ದುಡ್ಡು ಇಷ್ಟು ಬಂದ್ಬಿಡುತ್ತೆ, ಅಥವಾ ಮುಂದಿನ ತಿಂಗಳೇ ಇಷ್ಟು ದುಡ್ಡು ಬಂದ್ಬಿಡುತ್ತೆ. ಸೊ ಯಾವುದಕ್ಕೂ ಒಂದು ಕ್ವಿಕ್ ಆಗಿ ನಿಮ್ಗೆ ರಿಸಲ್ಟ್ ಸಿಗಲ್ಲ. ಅದರದೇ ಆದ ಟೈಮ್ ತಗೊಳುತ್ತೆ. ಬಿಹೇವ್ ಅಂಡ್ ಇಂಟೆನ್ಷನ್ಸ್ ನ ಕರೆಕ್ಟ್ ಆಗಿ ಸೆಟ್ ಮಾಡಿ. ಎಲ್ಲದಕ್ಕೂ ಅದರದೇ ಎಫರ್ಟ್ಸ್ ಹಾಕ್ಬೇಕಾಗತ್ತೆ. ಈಗ ನೀವೇನೋ ಒಂದು ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ನಿಮ್ಮ ದಿನನಿತ್ಯದ ಒಂದು ಅದಕ್ಕೆ ಆಕ್ಷನ್ ಕೂಡ ಮ್ಯಾಟರ್ ಆಗತ್ತೆ. ಮತ್ತೆ ಕನೆಕ್ಟಿಂಗ್ ಟು ಪೀಪಲ್, ನೀವು ಯಾವ ತರದ ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಹಾಗೂ ಅವ್ರ ಜೊತೆ ಯಾವ ರೀತಿಯಾದ ಮಾತುಕತೆಗಳನ್ನ ಆಡ್ತಾ ಇದ್ದೀರಾ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನಾವು ಎಷ್ಟು ಮಾತಾಡ್ತೀವಿ ಅದು ನಮ್ಮನ್ನ ಡಿಫೈನ್ ಮಾಡುತ್ತೆ, ನಮ್ಮ ಪರ್ಸನಾಲಿಟಿನ ಡಿಫೈನ್ ಮಾಡುತ್ತೆ. ಆ ವಿಷಯವಾಗಿ ಆದಷ್ಟು ಜವಾಬ್ದಾರಿಯಾಗಿರಿ. ಸೊ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಇದನ್ನೇ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಲೈಫ್ನಲ್ಲಿ ನೀವು ಏನನ್ನಾದ್ರೂ ಪಡಿಬೋದು, ಏನನ್ನಾದ್ರೂ ಸ್ವೀಕರಿಸ್ಬೋದು, ಆದ್ರೆ ನಂಬಿಕೆ ನಿಮ್ಮ ಮೇಲಿರ್ಬೇಕಾಗತ್ತೆ. ಹಾಗೂ ಇದು ನನಗೆ ಸಿಗುತ್ತೆ ಅನ್ನುವಂಥ ದೃಢತೆ ಇಟ್ಕೊಂಡು ಅದಕ್ಕೆ ನೀವು ಎಫರ್ಟ್ಸ್ ದಿನನಿತ್ಯ ಹಾಕಿಕೊಂಡು ಹೋದ್ರೆ ನೀವು ಆ ಒಂದು ಏಮ್ ಏನಿದೆ ಅದನ್ನ ನೀವು ಸಾಧನೆ ಮಾಡ್ತೀರಾ. ಸೊ ಬಿಲೀವ್ ಇನ್ ಯೋರ್ ಸೆಲ್ಫ್ ಫಸ್ಟ್.